ಎಂಥ ಆಫ್ ರೋಡಲ್ಲಿ ಬಂದಿದ್ದೀವಿ ಅಂದರೆ ನಿಜವಾಗ್ಲೂ ಬರೀ ಗಾಡಿ ಹುಲ್ಲಲ್ಲಿ ಅಂದರೆ ಫುಲ್ ಗಿಡಗಳು ಟಚ್ ಆಗಿ ಹೋಗ್ತಾ ಇದೆ ನೋಡಿ. ವೆರಿ ಸೂಪರ್, ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೀವೇ ನೋಡಿ ಇಲ್ಲಿ ಹೋಗ್ತಿದೆ ಹೆಂಗೆ ಹೋಗ್ತಿದ್ದೀರಾ. ಫೈನಲಿ ಒಂದು ನೆಕ್ಸ್ಟ್ ಲೆವೆಲ್ ಬಂದಿದ್ದು ರೂಟ್ ಅಂತೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ನೋಡೋಕ್ಕಾಗೋದು ನಿಜವಾಗ್ಲೂ. ಬಟ್ ವಿಡಿಯೋಲಿ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀವಿ ನೋಡಿ. ಸನ್ಸೆಟ್ ಇನ್ನೇನು ಹತ್ರ ಬಂದಿದ್ದೀವಿ, ಇನ್ನೇನು ನಿಯರ್ ಇದ್ದೀವಿ. ಹೆಂಗೋ ಮಾಡ್ಕೊಂಬಂದು 5:30 6:45 ಆಯಿತು. ಇನ್ನೇನು ಸನ್ಸೆಟ್ ಆಗುತ್ತೆ. ಕಲ್ಲೆಲ್ಲ ಇದೆ, ನೋಡ್ಬೇಕೇನಾಗುತ್ತೆ. ಒಂದು ಆಫ್ ರೋಡ್ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ ಮೇಲ್ಗಡೆ ಟಾಪು. ಹೆಂಗಿದೆ ನೋಡಿ ಲೊಕೇಶನ್ನು. ಸನ್ಸೆಟ್ ಆಗ್ತಾ ಇದೆ. ಫೈನಲಿ ರೀಚಡ್. ನೆಕ್ಸ್ಟ್ ಲೆವೆಲ್ ಜಾಗ ಮಾತ್ರ ಇದು ನೋಡಿ. ಲೇಟ್ ಹೆಂಗಿದೆ ಬ್ರಾಸ್? ಹೆವಿ ಸನ್ಸೆಟ್ಟು, ಕ್ರೇಜಿ ಸ್ಪಾಟ್ ಮಾತ್ರ ಕ್ರೇಜಿ ಅಲ್ಲ ಅವರಿಗೆ. ಸೊ ಈಗ ನಾವು ನಮ್ಮ ಒಂದು ಜಟಾವಿ ಕ್ಲಬ್ಬಿಂದ ಕಾಫಿ ಪ್ಲೇಸ್ ಗೋಬಿ ಮಾಡೋಣ ಅಂತ. ಭಯ್ಯ ಗೋಬಿ ಹಾಲು ಕಾಫಿ ನೆಕ್ಸ್ಟು ಅದೆಲ್ಲ ವಾಯ್ಸಲ್ಲ ಅಲ್ಲಿ ಫೋಟೋಸ್ ತಗೋತಾ ಇದ್ದಾರೆ ಇಂಥ ಜಾಗದಲ್ಲಿ. ಸೂಪರ್ ತೆಗಿತಾ ಇದೀವಲ್ಲ ನೋಡಿ, ಎಲ್ಲ ಮಾಡ್ತಾ ಇದೀವಿ. ಸೊ ಹಾಲು ಕಾಫಿ ಕಾವೆಲ್ಲ ನಡೀತಾ ಇದೆ. ಒಂದು ಡ್ರೋನ್ ಹಾಕ್ಸ್ತೀನಿ ತಳಿ ನೋಡಿ. ಸೊ ಫೈನಲಿ ಎಲ್ಲ ಆಯಿತು. ಒಂದು ಕಾಫಿನೂ ಆಯಿತು. ಗೋಬಿ ಸ್ವಲ್ಪ ಸರಿಗೆ ಬರಲಿಲ್ಲ, ಇರಲಿ ಪರವಾಗಿಲ್ಲ. ಒಂದು ಒಳ್ಳೆ ಲೊಕೇಶನಿಂದ ಈಗ ಹೊಡ್ತಾ ಇದ್ದೀವಿ. ಮಸ್ತು ಮಜಾ ಆಯಿತು ಮಾತ್ರ. ಇನ್ನೇನು ಬೇಕು ಹೇಳಿ, ಈ ಥರ ಅಡ್ವೆಂಚರ್ ಎವ್ರಿ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರು. ಆಯ್ತು, ಹೇಗಿತ್ತು ಹೇಗಿತ್ತು ರೋಹಿತ್? ರೋಹಿತ್ ಮಧು ಹೇಗಿತ್ತು? ಕ್ರೇಜಿ ಕ್ರೇಜಿ ಸೂಪರ್ ಕ್ರೇಜಿ ಕ್ರೇಜಿ ಎಕ್ಸ್ಪೀರಿಯನ್ಸ್. ವಿಶ್ವ ನೋಡಿ ಸಲಾಮ್ ಬಂದವನೆ, ಕೈ ಎಟ್ ಮಾಡ್ಕೊಂಬಂದ್ರೆ ಆದ್ರೂ ಬಂದವನೆ ನೋಡಿ. ನಾವು ಇದೇ ಜಾಗದಲ್ಲಿ ಈಗ ಮಾಡಿದ್ದು ಏನು ಕಾಫಿ ಏನೇನೋ ಇಲ್ಲಿ ಒಂದು ಪೇಪರ್ ಆಗಲಿ ಏನೂ ಇಲ್ಲ, ಏನೂ ಬಿಸಾಕಿಲ್ಲ. ಫುಲ್ ಎಲ್ಲ ಕ್ಲಿಯರ್ ಆಗಿದೆ. ಏನ ಸ್ವಲ್ಪ ಕಾಫಿ ಚೆಲ್ಲಿದೆ. ಕಾಫಿ ನೋಡಿ ಕವರ್ ತೊಗೊಂಡು ಹೋಗ್ತಾ ಇದೀವಿ. ಮುಂದೆ ಬಂದ್ಬಿಡಿ ಈ ಕಡೆ ಬಂದ್ಬಿಡಿ. ಆ್ಯಕ್ಚುಲಿ ಇದು ಈಸಿಯಾಗಿ ಬಂದ್ಬಿಡುತ್ತೆ. ಇವಾಗ ಇಲ್ಲಿಂದ ಹೊಡ್ತಾ ಇದೀವಿ. ಒಂದು ಆಬ್ಸ್ಟಿಕಲ್ ಇದೆ ನೋಡಿ. ಈ ಬಂಡೆ ಮೇಲೆ ಏರಿ ಹೋಗ್ಬೇಕು, ಎಲ್ಲ ಗಾಡಿ ಬರಬೇಕು. ಇದ್ರ ಮೇಲೆ ಹತ್ತಿಸಿ ಬರಬೇಕು. ಇವನ್ ಗಾಡಿ ಬರುತ್ತೆ, ಬಂದ್ಬಿಡುತ್ತೆ, ಬರುತ್ತೆ. ಬಾ 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 ಬಾ. ಫೈನಲಿ ಕ್ಯಾಂಪಿಂಗ್ ಬಂದು ತಿರ್ಗಾ ಲೊಕೇಶನ್ಗೆ ಎಲ್ಲ ಕ್ಯಾಂಪಿಂಗ್ ಸೆಟಪ್ ಎಲ್ಲ ಮಾಡ್ಕೊಂಡು ಆಲ್ರೆಡಿ ಆಗಿದೆ, ಪಿಚ್ ಆಗಿದೆ. ಬೆಳಗ್ಗೆ ನಿಮಗೆ ನೀಟಾಗಿ ತೋರಿಸ್ತೀವಿ. ಫೈರ್ ಕ್ಯಾಂಪ್ ನಡೀತಾ ಇದೆ ನೋಡಿ. ಆ ಲೈನಲ್ಲೆಲ್ಲ ಫುಲ್ಲು ಪಿಚ್ ಆಗಿದೆ. ಈಗೆಲ್ಲ ಅವ್ರವ್ರ ಟೆಂಟ್ಸ್ಗಳಲ್ಲಿ ಹೋಗ್ತಾರೆ. ಈಗ ನಾವು ನಮ್ಮ ಗಾಡೀಲಿರೋ ಸ್ವಲ್ಪ ಏನು ಬಂದಿರೋ ಮೆಂಬರ್ಸ್ ಎಲ್ಲರದ್ದು ಲಗೇಜು ನಮ್ಮ ಗಾಡೀಲಿತ್ತು ನೋಡಿ. ಎಲ್ಲ ತೊಗೊಳ್ತಾವ್ರೆ. ಇನ್ನೂ ಬೇಜಾರು ಫುಲ್ ಇತ್ತು ನೋಡಿ. ನಿಜವಾಗ್ಲೂ ಒಂದು ಒಳ್ಳೆ ಅಡ್ವೆಂಚರ್ಗೆ ಹೋಗಿದ್ದು. ಕತ್ಲೆ ಅಂದ್ಬಿಟ್ಟು ಮತ್ತು ಇಲ್ಲಿ ಯಾವುದೇ ಥರ ಕರೆಂಟ್ ಫೆಸಿಲಿಟಿ ಇಲ್ಲ ನೋಡ್ಬೋದು. ಇಲ್ಲಿ ಯಾವುದೇ ಥರ ಕರೆಂಟ್ ಫೆಸಿಲಿಟಿ ಇಲ್ಲ. ಅದೊಂದು ಸೋಲಾರ್ ಲೈಟ್ ಇದೆ ಅಷ್ಟೇ. ಯಾಕಂದರೆ ಫುಲ್ಲು ಯಾವುದೇ ಥರ ಒಂದು ಪವರ್ ಆಗಲಿ ಆಧುನಿಕವಾಗಿ ಯಾವುದೇ ಥರ ಸವಲತ್ತುಗಳು. ಟೆಂಟ್ ಇದೆ, ನಾವೇ ಮತ್ತು ಅಡುಗೆಗಳು ಮಾಡಿಕೊಡ್ತಾರೆ. ಇಲ್ಲೇ ಮಾಡ್ಕೊಂಡಿದ್ದೀವಿ. ಒಂದು ಒಳ್ಳೆ ಅಡ್ವೆಂಚರ್ ಮಾಡಿದೆ ಮಾತ್ರ. ಸೂಪರ್.
ನೋಡಿ ಒಂದು ನಮ್ಮ ಮಧುಸೂದನ್ ಭಯಂಕರ ಸಿಗ್ತಾ ಇಲ್ಲ. ನಮ್ಮ ಒಂದು ಜಟಾಯು ಕ್ಲಬ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ಬೈ ಸ್ಟಾರ್ಟ್ ಮಾಡಿ ಇದನ್ನ ಬಟನ್ ಪ್ರೆಸ್ ಮಾಡಿ ನೋಡಿ ಇಲ್ಲಿ ಸ್ಟಾರ್ಟ್ ಆಯ್ತು. ಸೇಮ್ ಇಂಜಿನ್ ಬಟ್ ನೀನೇ ಮಾಡಿದ್ದು ನೋಡಿ ಹೆಂಗಿದೆ. ಸೂಪರ್ ಬ್ರೋ, ಸಿಕ್ಕಾಪಟ್ಟೆ ಎಮೋಷನಲ್. ಥ್ಯಾಂಕ್ ಯು ಬ್ರೋ. ನಾನು ಜಾಸ್ತಿ ಎಣ್ಣೆ ಹೊಡ್ಬಿಟ್ಟು ಅದ್ ಬಿಡ್ತೀನಿ ಬೈ. ಏನ್ ಬ್ರೋ ನನಗೆ ಗಾಡಿ ಸ್ಟಾರ್ಟ್ ಆಗಿದೆ ಬ್ರೀ, ಸೌಂಡ್ ಎಲ್ಲ ಸೇಮ್. ನಿಜ ಮಧು ಬೈ ಒಳ್ಳೆ ಎಫರ್ಟ್ ಬೈ, ಮಾತಾಡಂಗೆ ಇಲ್ಲ ಕೂಡ ಚೆನ್ನಾಗಿ. ಏನ್ ತಗೊಂಡ್ಬಂದು ಅಂಟಿಸ್ಬಿಟ್ಟು ಮೊನ್ನೆ ಫಸ್ಟ್ ಕ್ಯಾಂಪಿಂಗ್ ಲೊಕೇಶನ್ ರಿವರ್ ಕ್ರಾಸಿಂಗ್ ಆ ಕಲ್ ನಿಲ್ಸಿದ್ದು ಸೇಮ್ ನನ್ ಜಿಪ್ಪಿಗೆ ಸಿಗಾಕೊಂಡಿದ್ದು. ಇಲ್ಲ ಕ್ರೇಜಿ ಮಧು ಬೈ ಇದು. ನನ್ ಗಾಡಿಗೆ ಸಿಗಾಕೊಂಡಿದ್ರು ಅಂದ್ರೆ ಟಚ್ ಗಾಡಿ ಈ ತರ ಮಾಡ್ತೀನಿ. ಸೂಪರ್ ಕಾರ್ಸ್, ತಾರು, ಬುಲೆಟ್, ಹಿಮಾಲಯನ್, ಸೂಪರ್ ಯಾವ್ದು ಬೇಕಾದ್ರು. ಅದು ಸೀರಿಯಸ್ಲಿ ಮ್ಯಾನ್ ಮಧು ಕಲಾಕಾರ. ನಿಮ್ದೇ ಗಾಡಿ ಇತ್ತು ಕೊಟ್ರೆ ಬೇಕಾರೆ ಈ ರೇಂಜ್ಗೆಲ್ಲ ಕಲಾಕಾರ ಅಂತ ಗೊತ್ತಿರಲಿಲ್ಲ. ಸೇಮ್ ಹಂಗೆ ಇದೆ. ಡೇ 2 ಕಕ್ಕಬೇಯಿಂದ. ಸೊ ಒಂದು ಒಳ್ಳೆ ನಿನ್ನೆ ಎಲ್ಲ ಒಂದು ಒಳ್ಳೆ ಆಫ್ ರೋಡ್ ಮಾಡಿದ್ದು, ನೆಕ್ಸ್ಟ್ ಲೆವೆಲ್ ಆಫ್ ರೋಡು. ಅದು ಹೋಗಿದ್ದ ಜಾಗ, ಅದ್ರದ್ದು ಇದ್ದಿದ್ದು ಜರ್ನಿ ನೆಕ್ಸ್ಟ್ ಲೆವೆಲೇ. ಮಾನ್ಸೂನಲ್ಲಿ ಮಾಡೋಕ್ಕಾಗೋದಿಲ್ಲ, ಅಷ್ಟು ಕಷ್ಟ. 4 ವೀಲ್ ಡ್ರೈವ್ ಆದ್ರೂ ಅಷ್ಟೇ. ನಮ್ಮ ಜಟಾಯುನ ಹಾಕ್ಕೊಂಡು ರುಬ್ತಾ ಇದ್ದೀನಿ. 4 ವೀಲ್ ತೊಗೊಂಡಾಗಿನ ನಾನು, ಅಂದರೆ ನಮ್ಮ ಜಟಾಯುನ ಗಾಡಿ ತೊಗೊಂಡಾಗಿನ ರುಬ್ತಾನೆ ಇದ್ದೀನಿ. ಸೊ ಇವತ್ತು ಒಂದು ಸ್ವಲ್ಪ ಲೇಟಾಗಿದ್ದೀವಿ. ಇವಾಗ ಒಂದು 7 ಗಂಟೆಗೆ ಎದ್ದೇಳ್ತಾ ಇದ್ದೀವಿ, 7:30ಗೆ. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ನೋಡಿ ಆಯ್ತಾ, ನಿನ್ನೆ ಎಲ್ಲ ಕ್ಯಾಂಪ್ ಮಾಡ್ಕೊಂಡಿದ್ದು. ಸೊ ಇಲ್ಲೇ ಟೋಟಲಾಗಿ 1 2 ಹಾಯ್ ಗುಡ್ ಮಾರ್ನಿಂಗ್ 1 2 3 4 5 6 7 8 9 10 11 12 13 14 ಟೆಂಟ್ಸು ಪ್ಲಸ್ ನಾವಲ್ಲಿ ಟೋಟಲಿಗೆ 24-25 ಜನ ಇದ್ದೀವಿ. ಸೊ 25. ಬೆಳಗ್ಗೆ ಗಣತ್ ಕಡೆ ಎಸ್ತಾ ಇದೆಯಾ? ಹಾಯ್ ಗಾಯ್ಸ್ ಎಲ್ಲ ಗುಡ್ ಮಾರ್ನಿಂಗ್. ಹೆಂಗಿತ್ತು ನಿದ್ರೆ? ಚೆನ್ನಾಗಿತ್ತಾ? ಏನಾಗಿತ್ತು? ಹೌದಾ? ಹೆಂಗಿದೆ? ಹ್ಯಾಪಿ ಬರ್ಡೇ. ಇವತ್ತೇ ತಾನೇ ನಿಮ್ದು, ನೆನ್ನೆ ನೈಟ್ ಇವತ್ತೇ ತಾನೇ ಬರ್ಡೇ. ರಾತ್ರಿ ನಾವೇ ವಿಶ್ ಮಾಡಿದ್ದೀವಿ, ಕೇಳ್ತಾ ಇದ್ದೀವಿ. ಅದು ರಾತ್ರಿ ಅಲ್ವಾ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಓಕೆ, ಹೇಗಿತ್ತು? ತುಂಬ ಚೆನ್ನಾಗಿತ್ತು. ನಿದ್ರೆ ಎಲ್ಲ ಆಯ್ತಾ? ಎಲ್ಲ ಕಾಫಿ ಎಲ್ಲ ಆಯ್ತಾ? ಓಕೆ, ಇಲ್ಲೆಲ್ಲ ಫ್ರಂಟು ವ್ಯೂ, ಮೌಂಟೇನ್ ವ್ಯೂಗೆ ಕರೆಕ್ಟಾಗಿ ಟೆಂಟ್ನ ಪಿಚ್ ಮಾಡಿದ್ದು. ಸೊ ಹಾಯ್ ಮಗ, ಏನೋ ಮಗ ಕೈ ಏನೋ ಮಾಡ್ಕೊಂಡಿದ್ಯಾ? ಸ್ವಲ್ಪ ನಿಧಾನಕ್ಕೆ ತಾನೇ ಕೆಲಸ ಮಾಡಬೇಕು. ಈ ನನ್ನ ಮಗ ಮಾಡ್ಕೊತಾನೆ ಇರ್ತಾನೆ. ಇಲ್ಲೇ ಅಟ್ಟು ಗೊತ್ತಲ್ಲ, ಇದು ಮಾಮೂಲಿ. ನಾನು ಆಲ್ರೆಡಿ ಇದನ್ನ ಒಂದು 4 ವರ್ಷದಿಂದನೇ ಲಾಗ್ ಮಾಡಿದ್ದೆ. ಅವಾಗೆಲ್ಲ ಮಾಡಾದ್ಮೇಲೆ ಅವರೆಲ್ಲ ತುಂಬ ಸಲ ರೈಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಕುಕ್ಕಿಂಗ್ ಇರುತ್ತೆ. ಅಭಿ ಏನು ಬೆಳಗ್ಗೆನೇ ರುಬ್ತಾ ಇದ್ದೆ ಹಾಕೊಂಡೆ? ಏನೇ ಅದು ನಿನ್ನ ಕೆಲಸ ಮಾಡೇ ಮಾಡ್ತೀಯ. ತರುಣರಲ್ಲೇ ಗುಡ್ ಮಾರ್ನಿಂಗ್. ತರುಣವರ ಎಲ್ಲ ಇವಾಗ ಎದ್ದೇಳ್ತಾ ಇದ್ದೀರಾ? ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ. ಮತ್ತು ನೋಡಿ ಇಲ್ಲಿ ಹಿಂಗೆ ಅಂದರೆ ಒಂಥರ ಅವಾಗ ಹೇಳೋದು ಸಸ್ಟೈನಬಲ್ ಲೈಫ್ ಅಂತ. ಇಲ್ಲಿ ಯಾವುದೇ ಥರ ಕರೆಂಟ್ ಫೆಸಿಲಿಟಿ ಇಲ್ಲ. ಮತ್ತು ಇಲ್ಲಿ ನೋಡಿ 24 hours 365 days ಗ್ರಾವಿಟಿ ವಾಟ್ರ್ ಬರ್ತಾನೆ ಇರುತ್ತೆ. ಸೊ ಬೆಟ್ಟದಕ್ಕೆ ಕನೆಕ್ಟ್ ಮಾಡಿಬಿಟ್ಟಿರ್ತಾರೆ, ಬರ್ತಾ ಇರುತ್ತೆ. ಒಂದು ಒಳ್ಳೆ ಇದು. ಹಾಯ್ ಪ್ರಣವ್. ನೋಡಿ ನಮ್ಮ ಗ್ರೂಪಲ್ಲಿ ಇನ್ನೊಬ್ರು ಪ್ರಣವ್ ಅಂತ ನೋಡೋಕೆ ಹಂಗೆ ಅವರು. ಪ್ರಣವ್ ನೋಡಪ್ಪ, ಯಾರು ನಿಮ್ಮ ರಿಲೇಷನ್ಸ್ ಅಣ್ಣನೇ ಯಾರು ಬೇಕು. ಸೂಪರ್ ಆಗಿದೆ, ಒಳ್ಳೆ ವ್ಯೂ. ಹಾಯ್ ಸುನಿಲ್, ಗುಡ್ ಮಾರ್ನಿಂಗ್. ಹಿಂಗೆ ನಿದ್ರೆ ಆಯ್ತಾ? ಸನ್ರೈಸ್ ನೋಡಿದ್ರಾ? ನಾನು ಬೆಳಗ್ಗೆನೇ 5:30ಗೆ ಟೈಮ್ ಲ್ಯಾಪ್ಸ್ ಹಾಕಿದ್ದೆ. ಎದ್ಬಿಟ್ಟು ಟೈಮ್ ಲ್ಯಾಪ್ಸ್ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಶೇಡ್ಸ್ ಬರ್ತಾ ಇತ್ತು. ನಾನು ಎದ್ದಾಗಿ ಸನ್ರೈಸ್ ಆಗಿದೆ, ಅದು ರೆಕಾರ್ಡ್ ಆಗಿದೆ. ಫುಲ್ ಕತ್ಲೆ ಇತ್ತು ನಾನು ಇಟ್ಟಾಗ. ಆ ಟ್ರಾನ್ಸಾಕ್ಷನ್ ಬೇಕಲ್ಲ. ಸೂಪರ್. ಇಲ್ಲ, ಗೋಪ್ರೋ ಹಾಕಿದ್ದೆ. ಓಕೆ ನೋಡಿ, ಮಾಮೂಲಿ ಗೊತ್ತಲ್ಲ, ಇಲ್ಲಿ ಒಂದು 4 ಜನ ಮಲ್ಕೋಬೋದು.
ಇದು ಫುಲ್ಲು ಕತ್ಲೆ ಇರುತ್ತೆ, ಇಲ್ಲಿ ಏನು ಕರೆಂಟ್ ಗಿರೆಂಟ್ ಇರೋಲ್ಲ ನೋಡಿ ಇಲ್ಲಿ. ಮತ್ತು ಮೇಲ್ಗಡೆ ಹತ್ತಿ ಎಲ್ಲಿ ನಾವು ಯಾರೋ ವಿಶ್ವ ಮಲಗಿರೋ ಯಾರೋ ಮಲಗೋರ ನಮ್ಮ ಟೀಮವರು ಇಲ್ಲಿ. ಇಷ್ಟೇ ಸಿಂಪಲ್ಲು, ಏನಿಲ್ಲ. ಏನು ಮಲಗೋಕ್ಕೆ ತಿನ್ನೋಕ್ಕೆ ಒಂದು ಇದ್ರೆ ಸಾಕು, ಎಲ್ಲಿ ಬೇಕಾದ್ರೆ ಜೀವನ ಮಾಡ್ಬೋದು. ಹಂಗೆ ಆ್ಯಕ್ಚುಲಿ ಟೆಂಟ್ನ ಇಲ್ಲ ಆಗ್ತೀವಿ. ಆ್ಯಕ್ಚುಲಿ ಮಳೆಗಾಲದಲ್ಲೆಲ್ಲ ಕ್ಯಾಂಪ್ ಮಾಡೋಕ್ಕೆ ಇವ್ರಿಗೆ ನೀರು ಬರಬಾರ್ದು ಅಂದ್ಬಿಟ್ಟು ಓಪನ್ ಇದೆ. ಸೊ ಮಳೆಗಾಲದಲ್ಲಿ ನೀರು ಬರುತ್ತೆ ಮತ್ತು ಕೊಚ್ಚೆ ಆಗುತ್ತೆ ಅಂದ್ಬಿಟ್ಟು ಇವ್ರು ಈ ಥರ ಮಾಡಿದರು. ಫಸ್ಟೆಲ್ಲ ಇದೇ ಥರನೇ, ಸ್ವಲ್ಪ ಅವ್ರಿಗೆ ಗೊತ್ತಲ್ಲ ಈ ಟೆಂಟೆಲ್ಲ ಪಿಚ್ ಮಾಡಿದಾಗ ಕೊಚ್ಚೆ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಮಾಡಿದರು. ಓಕೆ, ಇಲ್ಲಿ ನಮ್ಮ ಒಂದು ಜಟಾಯು ಡೇ 2. ಇವತ್ತು ನಾವೊಂದು ಆರಾಮಾಗಿ ಇಲ್ಲ ಒಂದು ಸ್ವಲ್ಪ ನಿಧಾನಕ್ಕಾಗಿ ಇಲ್ಲಿ ಬ್ರೋ. ಇದೊಂಥರ ಝೂ ಇದ್ದಂಗೆ ಇದು. ಒಳಗಡೆ ಕತ್ತಲೆ ಕಾಣಿಸಲ್ಲ, ಕತ್ತಲೆ ಕಾಡು ಇದು. ಒಳಗಡೆ ಯಾರೂ ಕಾಣಿಸಲ್ಲ. ಹೆಂಗಿರುತ್ತೆ ಗೊತ್ತಾ ಇದು. ಇವ್ರದ್ದು ಓನ್ ಟೆಂಟ್ ಇದು, ಸ್ಪೆಷಲ್ ಟೆಂಟು. ಒಳಗಡೆ ಹೋಗ್ಬಿಟ್ರೆ ಫುಲ್ ಡಾರ್ಕು. ಎರಡು ಫ್ಯಾಮಿಲಿ ಬಂದಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಅವ್ರಿಗೆ ದೂರ ಹಾಕ್ಕೊಟ್ಟಿದ್ದು. ಔಟ್ ಮಾಡವ್ರೆ ನೆನ್ನೆ ನೈಟು ಕುಕ್ಕಿಂಗ್ ಅಂದರೆ ಬಾರ್ಬಿಕ್ಯೂನೆಲ್ಲ ರೆಡಿ ಮಾಡಿಕೊಟ್ಟಿದ್ದು. ಸೊ ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂದ್ಬಿಟ್ಟು ಅವ್ರಿಗೆ ಅದನ್ನು ಬಿಟ್ಟಿದ್ದು. ನಾವು ನೆನ್ನೆಲ್ಲ ಬಾರ್ಬಿಕ್ಯೂ ಮಾಡ್ಕೊಂಡಿದ್ದು. ಬನ್ನಿ ಈಗ ಒಂದು ಡ್ರೋನ್ ಶಾಟ್ ನೋಡ್ಕೊಂಬರೋಣ, ಹೇಗಿರುತ್ತೆ ವಾಚ್ ಮಾಡ್ತೀರಾ. ನಮ್ಮ ಜಟಾಯು ಅಂತೂ ಚೆನ್ನಾಗಿ ರುಬ್ಬಿದ್ವಿ. PPF ಹಾಕ್ಸಿದ್ದು ನಿಜವಾಗ್ಲೂ ಅಪ್ಪ. ನೆನ್ನೆ ನುಗ್ಗಿರೋ ಕಾಡಲ್ಲಿ ಏನು ಕಾಣಿಸ್ತಾ ಇಲ್ಲ ಗುರು. ಹಾಂ, ಒಳ್ಳೆ ಬೆನಿಫಿಟ್ ಅಲ್ಲ, ನನಗೇನು ಒಂದು ಕಾಣಿಸ್ತಿಲ್ಲ. ಥ್ಯಾಂಕ್ ಯು. ಒಳ್ಳೆ ನಿಜವಾಗ್ಲೂ ಒಳ್ಳೆ. ನಾನು ಈಗ ಗಾಡಿ PPF ಹಾಕಿರೋದು ಸ್ಕ್ರಾಚ್ ಆಗಿರೋ ಗೊತ್ತಾ, ಇದು ಸ್ಕ್ರಾಚ್ ಆಗಿರೋದು ಕಾಣಿಸ್ತಾ ಇಲ್ಲ. ಅದು ಹಂಗೇನೆ ಸೆಲ್ಫ್ ಫೀಲ್ ಆಗ್ತಾ ಇರ್ತದೆ. ಮತ್ತು ಏನು ಆ ಫೀಲೇ ಇಲ್ಲ. ಎಲ್ಲಾದ್ರೂ ಹಿಂಗೆ ಆ ಮಾರ್ಕು ಆ ಲೈನ್ ಇರ್ತಲ್ಲ, ಸ್ಕ್ರಾಚ್ ಮಾರ್ಕ್ ಅಂತ ನಾನು ನೋಡಿದ್ದೀನಿ, ಇನ್ನೂ ಕಾಣಿಸ್ತಾ ಇಲ್ಲ. ನೋಡೋಣ. ಬಟ್ ನೆನ್ನೆ ಅಂತೂ ನೆಕ್ಸ್ಟ್ ಲೆವೆಲ್ ಸಿಗ್ತಾ ಇಲ್ಲ. ಟಾರ್ಚ್ ಹಾಕೊಂಡು ನೆನ್ನೆ ಅಂತೂ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಮಾಡಿರೋದು. ಪೊದೆಲೆಲ್ಲ ನುಗ್ಸಾಕ್ಬಿಟ್ಟಿದ್ದೀನಿ. ಗಾಡಿನೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಇಲ್ಲೇನು ಅಂದರೆ ರಿವರ್ಸ್ ಎಲ್ಲ ಹೊಡಿಯೋಕ್ಕಲ್ಲ, ಹೋಗಿ ಹಂಗೆ ಹೊಡಿ ಇಲ್ಲೇ ಅಡ್ಜಸ್ಟ್ ಮಾಡಬೇಕಿಲ್ಲ ರಿವರ್ಸು. ಇಷ್ಟೇ ಜಾಗದಲ್ಲೇ ರಿವರ್ಸ್ ಮಾಡ್ಕೋಬೇಕು. ಇನ್ನು 3 ಗಾಡಿ ಕೆಳಗಡೆ ಇದೆ. ಇನ್ನೂ 3 ಗಾಡಿ ಕೆಳಗಡೆ ಇದೆ. ಒಂದು ಬೊಲೆರೋ, Vento ಮತ್ತು XUV 500. ಸೊ ಯಾಕಂದರೆ ಗೊತ್ತಲ್ಲ ತುಂಬ ಟೆರನ್ ಇದೆ, ಚಾನ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ಅಲ್ಲೇ ಆಗ್ತವೆ. ಯಾಕಂದರೆ ನಮಗೆಲ್ಲ ಡ್ಯೂಟಿ ಗಾಡಿ ಎಳ್ದಾಕೋದವೆಲ್ಲ ಆಗಲ್ಲ. ಬೈಕಾದರೆ ಎಳ್ದು ಸಾಕ್ಬಿಡ್ತೀವಿ. ಕಾರ್ ಗೊತ್ತಲ್ಲ, ಸುಮ್ಮನೆ ರ್ಯಾಂಪ್ ಅವೆಲ್ಲ ಹಾಕಿ ರೋಪೆಲ್ಲ ಹಾಕಿ ಇದು ಮಾಡಬೇಕು. ಬಟ್ ಇವ್ರದ್ದು ಫಸ್ಟ್ ಇಷ್ಟೇ ಇದ್ದಿದ್ದು. ಆಮೇಲೆ ಇವರೆಲ್ಲ ಟೆಂಟ್ಗಳು ಈ ಥರ ಎಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದು. ಈಗ ಒಂದೊಂದು ಚೂರ ಮಾಡ್ಕೋತಾರೆ. ಬಟ್ ಇಲ್ಲಿ ಯಾವುದೇ ಥರ ಕರೆಂಟ್ ಫೆಸಿಲಿಟಿ ಇಲ್ಲಿ ಕೊಡೋಲ್ಲ ಗೌರ್ಮೆಂಟಲ್ಲಿ. ಆ್ಯಕ್ಚುಲಿ ಇದು ಫುಲ್ಲು ಗುಡ್ಡದ ಮೇಲೆ ಮತ್ತು ಸ್ವಲ್ಪ ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ನಂಗೆ ಗೊತ್ತಿಲ್ಲ, ಇದುವರೆಗೂ ಕರೆಂಟೇ ಕೊಟ್ಟಿಲ್ಲ. ಇಲ್ಲಿ ನೋಡಿ ಸಂತೋಷು ಮತ್ತು ಸುಹಾಸ್ ಅವರ ಮಗ. ಆಯ್, ಎಲ್ಲಿ ನಿಮ್ಮ ಸಂತೋಷ್ ಅವರ ನಿಮ್ಮ ಮಗ? ಓಕೆ, ಸುಹಾಸ್ ಅವ್ರ ಮಗ ಫಸ್ಟ್ ಟೈಮು. ಸೊ ಸಂತೋಷ್ ಅವ್ರ ಮಗ ಮತ್ತು ಸುಹಾಸ್ ಅವ್ರ ಮಗ ಇಬ್ಬರು ಬಂದಿದ್ದಾರೆ. ಸೊ ಖುಷಿ ಆಗ್ತಿದೆ. ಅವರಪ್ಪ ಬರ್ತಾಯಿದ್ರು ನಮ್ಮ ಜೊತೆ ರೈಡ್ಗೆ, ಈಗ ಅವ್ರ ಮಗ ಬರ್ತಾವ್ರೆ. ಏನು ಸಂತೋಷ್, ಅವರಪ್ಪ ಬರ್ತಿದ್ರು ನಮ್ಮ ಜೊತೆ, ಇವಾಗ ಮಗ ಬರ್ತಾವ್ರೆ. ಸೊ ಹಿಂಗೇನೆ ಪ್ಯಾಷನ್ ಕಂಟಿನ್ಯೂ ಆಗಬೇಕಷ್ಟೇ. ಆಮೇಲೆ ಇನ್ನೊಂದು, ನಿನ್ನೆ ರಾತ್ರಿ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಸೊ ನಮ್ಮ ಒಂದು ಗ್ರೂಪ್ನ ಮಧುಸೂದನ್ ಅವರು. ಸೊ ಏನು ಅಂದರೆ ನೋಡಿ, ಮಧುಸೂದನ್ ಅವರೇ ಓನಾಗೆ ನನ್ನ ಒಂದು ಏನು ಕಾರ್ ಕಾಣಿಸ್ತಾ ಇದೆಯಲ್ಲ ಜಟಾಯುನ ಅವರೇ ಒಂದು ಡೈ ಕ್ಯಾಸ್ಟಿಂಗ್ ಥರ ಮಾಡಿ. ಸೊ ಆಮೇಲೆ ಇನ್ನೊಂದು ಇದರಲ್ಲಿ ಆಪ್ಷನ್ ಏನಿದೆ ಅಂದರೆ ರಾತ್ರಿ ತೋರಿಸಿದ್ರು ನೋಡಿ ಹೆಂಗಿದೆ ಇದು. ಸೊ ಈ ಹೆಂಗಿದೆ ಅಂದರೆ ಇಲ್ಲೊಂದು ಬಟನ್ ಇದೆ ನೋಡಿ, ಇಲ್ಲಿ ಟಚ್ ಅಂತ. ಇದನ್ನು ಟಚ್ ಹೊತ್ತಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ, ಲೈಟ್ ಬರುತ್ತೆ, ಡೋರೆಲ್ಲ ಓಪನ್ ಆಗುತ್ತೆ. ಸೊ ನಮ್ಮ ಮಧು, ಹಾಯ್ ಮಧು, ಥ್ಯಾಂಕ್ ಯು. ನಿಂದೆ ತೋರಿಸ್ತಾ ಇದ್ದೀವಿ ನೋಡಿ. ಮಧು ನನಗೆ ಏನೋ ಸರ್ಪ್ರೈಸ್ ಅಂತ ಹೇಳಿದ್ರು, ಬಟ್ ನನಗೆ ಗೊತ್ತಿರಲಿಲ್ಲ. ಬಟ್ ಈ ಥರ ನಿಜವಾಗ್ಲೂ ನನಗೆ ಒಂದು ಈ ಥರ ನಾವು ನೋಡಿ ಹೆಂಗಿದೆ ಮಾಡ್ತೀನಿ ನೋಡಿ ಹೇಗಿದೆ ಹೋಣ ನೋಡಿ. ಇದೆಲ್ಲ ಕರ್ಕೊಂಡು ಹೋಗ್ಬಿಡೋಣ ಹಂಗಾರೆ ಇನ್ಮೇಲೆ ಎಲ್ಲಾರು. ಒಂದು ನಿಮಿಷ ಬಂದೆ ಕೆರಳ, ಅಲ್ಲಿಗೆ ಬರ್ತೀನಿ ನೋಡಿ. ಇಲ್ಲಿಂದ ಏನು ಕಾಣಿಸ್ತಿದ್ರು ಬ್ಲ್ಯಾಕ್ ಕಲರು, ಇದು ಟಾರ್ಪಲ್ಲು. ಸೊ ಇದೂ ಬಂದು ಲೆದರ್ ಟಾರ್ಪಲ್ಲು ಅವ್ರು ಹಾಕಿರೋದು. ಸೊ ಸಖತ್ತು ಇಂಟ್ರೆಸ್ಟಿಂಗ್ ಆಗಿದೆ. ಇದು ಎಲ್ಲಿ ಅಂದರೆ ಇದೇನು ಇದ್ರದ್ದು ಬ್ಯಾಕ್ಗ್ರೌಂಡ್ ಏನು ಕಾಣಿಸ್ತಿದೆ ಮತ್ತು ಲ್ಯಾಂಡ್ ಹೋದು. ನಮ್ಮ ಮೊನ್ನೆ ಫಸ್ಟ್ ಕ್ಯಾಂಪಿಂಗ್ ಹೋದಾಗ ವಾಟ್ರು ರಿವರ್ ಸ್ಟ್ರೀಮಲ್ಲಿ ನಿಲ್ಲಿಸ್ಬಿಟ್ಟು, ಅಂದರೆ ರಿವರ್ ಹತ್ರ ನಿಲ್ಲಿಸ್ಬಿಟ್ಟು ನಿಲ್ಲಿಸಿದೆ. ಸೇಮ್ ಏನೂ ಚೇಂಜ್ ಇಲ್ಲ. ಬೇಕಾದ್ರೆ ಪಿಕ್ಕೂ ಇಲ್ಲಿ ಹಾಕ್ತಾಯಿದ್ದೀನಿ, ನೋಡೋಣ ಸಿಕ್ಕಿದ್ರೆ ನಾನು ಹಾಕ್ತೀನಿ. ಸೊ ನಿಜವಾಗ್ಲೂ ಖುಷಿ ಆಯಿತು. ಆಯ್ತು, ಆಗಲೆಲ್ಲ ಹೊಡ್ತಾಯಿದ್ದೀರಾ.
ಓಕೆ ನೋಡಿ. ಸೊ ಇದನ್ನ ಸೃಷ್ಟಿಕರ್ತರು ಮಧುವರ ಹೇಳ್ಬೇಕು ಹೆಂಗ್ ಮಾಡಿದ್ರಿ ಇದನ್ನ, ಎಷ್ಟು ದಿನ ತಗೊಂಡ್ರಿ ಅಂತ. ವರ್ಕ್ ಜೊತೆ ಮಾಡ್ತಾ ಮಾಡ್ತಾ 1 hour 2 hour ಹಂಗೆ. ನಿಜವಾಗ್ಲೂ ಇದು ಎಷ್ಟು ತುಂಬ ಕ್ರಿಯೇಟಿವಿಟಿ ಇದೆ. ಡೋರ್ ಎಲ್ಲ ಓಪನ್ ಆಗುತ್ತೆ, ಓಪನ್ ಮಾಡಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದು ತಗೊಂಬನ್ನಿ, ಸ್ಟಾರ್ಟ್ ಮಾಡಿ. ಹೋಯ್ತು ಸಿಪಿಂತಾನೆ. ಇದೇ ಗಾಡಿಕಿನಾ ನೋಡಿ ಇಲ್ಲಿ ನೋಡಿ, ಚಾರ್ಜಿಂಗ್ ಇದು. ಓಕೆ, ಎಲೆಕ್ಟ್ರಿಕ್ ಜಟಾಯು ಇದು. ಸೂಪರ್. ಓಕೆ, ಈಗ ನೋಡಿ ಟಚ್ ಮಾಡ್ತಾರೆ, ಸೌಂಡ್ ಬರುತ್ತೆ. ಎಲ್ಲಿ ಬಂದಿದೆ? ಪವರ್ ಮಾಡಿ. ಆನಾಗಿದೆ. ಬ್ಯಾಟ್ರಿ ಐತಾ? ಐತೆ ಇಲ್ಲ. ಐತೆ ಮಾಮ್. ಇಲ್ಲ, ಚಾರ್ಜ್ ಆಗ್ತೈತಲ್ಲ. ಸೊ ಅದೇನು ಅಂದರೆ ಇದು C2C ಇದು. ಸೊ USB to C ಇರಬೇಕು, ಅವಾಗ ಇದು ಆಗುತ್ತೆ. ನೋಡೋಣ, ರಾತ್ರಿ ಎಲ್ಲ ತೋರಿಸಿದ್ರು ಡೆಮ. ನೋಡಿ ನೋಡಿ, ಸ್ಟಾರ್ಟ್ ಆಯಿತು. ಲೈಟು ಬಂದಿದೆ ನೋಡಿ, ಕಾಣಿಸ್ತಿದೆ ನೋಡಿ ಲೈಟು. ಸೌಂಡು ಕಾಣಿಸ್ತಿದ್ಯಾ? ಲೈಟು, ಗಾಡಿ ಸೌಂಡು. ನನ್ನ ಮಗ ನೋಡಿದ್ರೆ ಅಷ್ಟೇ ಹಾಳು ಮಾಡಾಕ್ಬಿಡ್ತಾನೆ, ಇದ್ರ ಮೇಲೆ ಕುತ್ಕೊಂಡ್ಬಿಟ್ಟೈತಾನೆ. ಯಪ್ಪ ಅವ್ರಿಗೆ ತೋರಿಸಲ್ಲ ಇದನ್ನು. ಫಸ್ಟ್ ಇದಕ್ಕೆ ಗ್ಲಾಸ್ ಥರ ಮಾಡಿ ಫ್ರೇಮ್ ಮಾಡಿಸಿ ಎತ್ತಿಕ್ಬಿಡ್ತೀನಿ. ಥ್ಯಾಂಕ್ ಯು ಮಧು, ಸೂಪರ್, ಒಳ್ಳೆ ಚೆನ್ನಾಗಿ ನೋಡಿ. ಸೊ ಏನಾದರೂ ಈ ಥರ ಮಾಡಿಕೊಡ್ತೀವಿ ಯಾರಿಗಾದ್ರೂ ಬೇಕು ಅಂದ್ರೆ ಖಂಡಿತನಾ. ಹಾಂ, ನೀನು ಬೇಕಾದ್ರೆ ನಮಗೆ ಮೆಸೇಜ್ ಹಾಕಿದ್ರೆ ಕಮೆಂಟಲ್ಲಿ ನಾನು ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಓಕೆ ಅಲ್ವಾ? ಇಲ್ಲ ಇನ್ಸ್ಟಾ ಪೇಜ್ ಕೊಟ್ಬಿಡ್ತೀನಿ. ಸೊ ನೀವು ಒಂದು ಕಾಂಟ್ಯಾಕ್ಟ್ ಮಾಡಿ. ಅದಕ್ಕೆ ಒಂದು ಸಪ್ರೇಟ್ ಪೇಜ್ ಇದೆ. ಓಕೆ, ಹೌದಾ? ಏನು ಮ್ಯಾಜಿಕ್ ವಿಂಡೋ ಅಂತ. ಸೊ ಏನು ಸಪ್ರೇಟ್ ಪೇಜ್ ಇದೆ, ಬೇಕು ಅಂದರೆ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಖುಷಿ ಆಯಿತು, ನಮ್ಮ ಜಟಾಯುನ ಇನ್ನೊಂದು ಮರಿ ಜಟಾಯು ಮಾಡಿರೋದಕ್ಕೆ. ಜಟಾಯುದು ಫಸ್ಟ್ ಕ್ಯಾಂಪಿಂಗ್ದು ಅದೇ ಹೇಳಿದೆ, ಶಾರ್ಟ್ ಲೊಕೇಶನ್. ಎಲ್ಲರಿಗೂ ಒಂದೊಂದು ಫ್ರೀ ಕಾರು ಹಾಂ, ಒಂದು ಕೆಲಸ ಮಾಡೋಣ, ನಮ್ಮ ಗ್ರೂಪಿಗೆ ಯಾರ್ಯಾರು ಬರ್ತಾರೋ 50% ಆಫ್ ಬೇಕಾದ್ರೆ ಮಾಡೋಣ ಏನಾದರೂ, ಅಲ್ವಾ ಮಧು? ಮಾಡೋಣ. ಇದು ಹುಡುಕಿ ಹುಡುಕಿ ಸಿಕ್ಕಿ. ಸೊ ಈ ಥರ ಕಾನ್ಸೆಪ್ಟ್ ನೀವು ಯಾವ ಥರ ಕೊಡ್ತೀರೋ ಆ ಥರದಲ್ಲಿ ನೋಡಿ. ಆಗಲೇ ಒಂದು ಫಸ್ಟ್ ಕಸ್ಟಮರು ಎಲ್ಲ ಫೈನಲಿ ಎಲ್ಲ ಫ್ರೆಶ್ ಅಪ್ ಆಗಿ ತಿಂಡಿನೂ ಆಯಿತು. ಬಾಯ್ಸ್ ಎಲ್ಲ ಅಲ್ಟೆ ಹೊಡಿತಾವ್ರೆ, ಅವ್ರ ಪಾಡೆ ಅವರೆಲ್ಲ ಅಲ್ಟೆ ಹೊಡ್ಕೊಂಡು ಎಲ್ಲ ಫ್ರೆಂಡ್ಸ್ಗಳು ಮಾಡ್ಕೊಂಡು ಅವರದು ಒಂಥರ ಮಾತಾಡ್ಕೊಂಡಿದ್ದಾರೆ. ನಮ್ದು ಇನ್ನೊಂದು ಈಗ ನಮ್ಮ ಇವರೆಲ್ಲ ಇದು ಮಾಡ್ತಾರೆ, ಗೊತ್ತಾಯ್ತು. ಓಕೆ ಓಕೆ, ನೀವು ಡಿಸ್ಟರ್ಬ್ ಮಾಡಲ್ಲ ನೀವು ಈಗ. ಸೊ ಏನು ಗೊತ್ತಾ, ನಮ್ಮ ಗಾಡಿ ನಾನು ಯಾವಾಗಲೂ ಹೇಳ್ತಿದ್ದೆ ಯಶೋಲಾಗಲ್ಲಿ, ಈ ಸತಿ ಇನ್ನೂ ಲಗೇಜ್ ಹಾಕಿದ್ದಾರೆ ನೋಡಿ. ಇದು ಅಂದರೆ ಇಲ್ಲಿ ಬಂದಿರೋ ಅಂಥ ಮೆಂಬರ್ಸ್ಗಳು ಅವರವರೇ ಕ್ಯಾರಿ ಮಾಡಿರೋದು, ಸ್ವಲ್ಪ ಕಂಫರ್ಟ್ಗೋಸ್ಕರ. ಆ್ಯಕ್ಚುಲಿ ನಾವು ಕೊಡೋದೆಲ್ಲ ಸಿಂಪಲ್ಲಾಗಿ ಈ ಥರ ಬ್ಲ್ಯಾಂಕೆಟ್ ಕೊಡ್ತೀವಿ, ಇದು ಓಕೆ. ಬಟ್ ಅದು ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಕಂಫರ್ಟ್ ಬೇಕು ಅಂದ್ಬಿಟ್ಟು ಕೊಟ್ಟವ್ರೆ. ನೋಡಿ ಎಷ್ಟು ಲಗೇಜು ಇನ್ನೂ ಹಾಕ್ತಾರೆ, ಇನ್ನೂ ಇದೆ, ಇನ್ನೂ ಪ್ಯಾಕ್ ಮಾಡ್ತಾರೆ ನೋಡಿ. ಅಲ್ಲೆಲ್ಲ ಇದೆಯಲ್ಲ, ಅದೆಲ್ಲ ಬರುತ್ತೆ, ಚೇರ್ಸ್ ಎಲ್ಲ ಬರುತ್ತೆ. ಹಿಂಗೆ ಕ್ಯಾಂಪ್ ನಂಬರ್ ಫೈನಲಿ ಕ್ಯಾಂಪ್ ನಂಬರ್ 2. ಸೊ ನಮ್ಮ ಜಟಾಯು ಕ್ಯಾಂಪ್ ಡ್ರೈವ್ ನಂಬರ್ 2 ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಎಲ್ಲ ಎಂಜಾಯ್ ಮಾಡಿದ್ರು, ಖುಷಿ ಪಟ್ಟರು, ಒಳ್ಳೆ ಆಫ್ ರೋಡ್ ಮಾಡ್ತೀವಿ ಅಂತ. ಸೊ ಈಗ ಇನ್ನೇನು ಓಡೋದೆ ಮಾತಾಡೋದು. ಚಿರಂಜೀವಿ ಮಾಡಿದ್ರೆ ಸಾಕು. ಹೆಂಗಿತ್ತು ಆಫ್ ರೋಡು? ಸಖತ್ ಆಫ್ ರೋಡ್, ಎಕ್ಸ್ಟ್ರೀಮ್ ಲೆವೆಲ್. ನಮ್ಮ ಹುಡುಗರಂತೂ ಖುಷಿ ನೋಡಿ. ಆ ಗಾಡಿಗಳೆಲ್ಲ ನೋಡಿ ಹಿಂಗೆ ಪಾರ್ಕ್ ಮಾಡಿದ್ವಿ ಅಲ್ಲಿ ಇಷ್ಟೇ ಬರುತ್ತೆ. ಸೊ ಕೆಳಗಡೆ ಒಂದು 3 ಗಾಡಿ ಇದೆ. ಚಾರ್ಜ್ ಮಾಡೋದು. ಇಲ್ಲಿ ನೋಡಿ ನಮ್ಮ ಸಾಗರ್ ಟೀಮು ಆ ಸುಹಾಸ್ ಅವ್ರ ಮಗನ ಹಾಕೊಂಡು ಏನೋ ಶೂಟ್ ಆಗ್ತವ್ರೆ. ಅರೇಂಜ್ ಮಾಡೋದು ಲವ್ ಮ್ಯಾರೇಜ್ ಇರಬೇಕು, ಮಕ್ಕಳು ಬರಬೇಕು, ಅದನ್ನೇ ಫಾಲೋ. ಮಕ್ಕಳು ಬೇಕು ಅನ್ಕೊಂಡಿರೋದಕ್ಕೆ ನೀನ್ ಇಲ್ಲಿರೋದ್ ಕಂದ, ನಿಮ್ಮ ಅಪ್ಪ ಅಮ್ಮ ಅನ್ಕೊಂಡಿರೋದಕ್ಕೆ ನೀನ್ ಇಲ್ಲಿರೋದು, ಆಯ್ತಾ? ಏನ್ ಬೈ ಸ್ಟೋರೀಸು, ಏನೋ ಬೋಧನೆ ಮಾಡ್ತಾ ಇದ್ದೀರಾ ಈಗಿನ ಪೀಳಿಗೆಗೆ. ಅದೇ 800K ಸಬ್ಸ್ಕ್ರೈಬರ್ಸ್ ಗೇಮ್ ಚಾನೆಲ್. ಹೌದಾ? ಏನೋ ಮಗ ನೀನು. ಇವ್ರ ಅಪ್ಪ ನಮ್ಮ ಜೊತೆ ರೈಡ್ ಬರ್ತಾ ಇದ್ರು, ಇವಾಗ ಇವ್ರ ಮಗ ಬರ್ತಾರೆ. 800K ಗೇಮಿಂಗ್ ಚಾನೆಲ್ ಇಟ್ಕೊಂಡಿದ್ದಾನೆ. ಸಿಇಒ ಅಂತ 25 ಜನ ಅಂತೆ ಪಾರ್ಟ್ನರ್ಸ್, ಅದ್ರಲ್ಲಿ ಇವರು ಅವನೇ 80 ಸಾಗರ್ ಸಿಇಒ ಅಂತ. CEO ಸೂಪರ್ ಸೂಪರ್. ಈ ವಯಸ್ಸಿಗೆ ನೀನು ಇಷ್ಟೊಂದು ಸಾಕು. ಹೌದಾ? ಬ್ಯಾಡೋ
ಇವ್ರಿಗೆ ಯಾಕೆ ಕೊಟ್ಟು ಫೈನಲಿ ಇಲ್ಲಿಂದ ಓಡ್ತಾ ಇದ್ದೀವಿ. ಥ್ಯಾಂಕ್ ಯು ಕಕ್ಕೆ ಬೇಕ್ ಕ್ಯಾಂಪಿಂಗ್. ಸೊ ಒಂದು ತುಂಬ ಸಲ ಬಂದಿದ್ದೀನಿ, ಖುಷಿ ಆಗ್ತಾ ಇದೆ. ಯಾಕಂದ್ರೆ ಜಾಗ ಆ ಥರ ಇದೆ, ನೀವು ವಿಸಿಟ್ ಮಾಡಿ. ಏನಾದರೂ ಅಡ್ರೆಸ್ ಕಮೆಂಟ್ಸ್ ಬೇಕು, ಇಲ್ಲಾಂದರೆ ನಿಮ್ಗೇನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಕೊಡ್ತೀನಿ. ಸಲಾಮ್ ಬಾಯ್. ಹುಷಾರ, ಕೈ ಏಟ್ ಮಾಡ್ಕೊಂಡ್ರು ಬಂದಾನೆ. ಹೊಡ್ತಾ ಬ್ರೋ ನೀವು? ಓಕೆ ಓಕೆ ಬರ ಹತ್ತ ಮಗ ಹತ್ತೀನೋ ನಾನು ಹೊಡೆಯಬ್ರು. ಸೊ ಈಗ ಬೆಟ್ಟದ ಮೇಲಿಂದ ಬಂದು ಕೆಳಗಡೆ ಈಗ ಸ್ವಲ್ಪ ಲಗೇಜ್ಗಳು ಶಿಫ್ಟಿಂಗ್ ಇರುತ್ತೆ. ಯಾಕಂದರೆ ನಮ್ಮ ಗಾಡಿಲಿ ಅವ್ರ ಗಾಡಿ ಕಾರ್ಗಳು ಎಲ್ಲ ತಂದಿದ್ರಲ್ಲ, ಅದೆಲ್ಲ ನಮ್ಮ ಗಾಡಿಗೆ ಹಾಕಿದ್ದು. ಸೊ ಆ ಕಾರ್ನ 3 ಗಾಡಿನ ಇಲ್ಲೇ ನಿಲ್ಸಿದ್ದು, ಏನೇ ತೋರಿಸಿಲ್ಲ ವಿಡಿಯೋಲಿ. ಇದು ಮಧುದು XUV. ಆ್ಯಕ್ಚುಲಿ ಟ್ರೈ ಮಾಡ್ತೀನಿ ಅಂದ, ಬಟ್ ನಾವು ಹೇಳ್ದೋ ಬೇಡ, ಇದು ಕಷ್ಟ ಇದೆ, ಆಗಲ್ಲ, 4 ವೀಲ್ ಡ್ರೈವ್ ಇಲ್ಲ ಏನಿಲ್ಲ ಅಂತ. ಇದು ಬಂದಿತ್ತು. ಇಲ್ಲೊಂದು ಮತ್ತು ವೆಂಟೋ ಒಂದು ಹೋಯ್ತು. ಅವ್ರು ಬಂದು ಆಲ್ರೆಡಿ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಇದ್ದಿದ್ದು ಮೇಲ್ಗಡೆ ಬೆಟ್ಟದ ಮೇಲೆ ಬಂದಿದ್ದೀವಿ ನೋಡಿ. ಸೊ ಈ ಒಂದು ಟ್ರಿಪ್ಪಲ್ಲಿ 2 ಫ್ಯಾಮಿಲಿ ಬಂದಿದೆ. ಸೊ ಇಲ್ಲಿ ಏನು ಕಾಣ್ತಿದ್ದಾರೆ ಇವರು ಮತ್ತು ಇನ್ನೊಂದು ಫ್ಯಾಮಿಲಿ. ಸೂಪರ್. ಸೊ ಹೇಳ್ದಲ್ಲ, ಗಾಡಿನ ತೊಗೊಂಡು ನಾನು ಬೇಕಾದ್ರೆ ಏನು ಬೇಕಾದ್ರೆ ಈ ಜಾಗನ ಆಲ್ಟ್ರೇಷನ್ ಮಾಡಿ ಏನೋ ಇದು ಮಾಡ್ಬೋದು. ಆದರೆ ನಮ್ಗೆ ಈ ಪರ್ಪಸ್ ಯೂಸ್ ಆಗಬೇಕು, ಅದಕ್ಕೋಸ್ಕರ ನಾವು ಏನೂ ಮಾಡಿಸ್ತಿಲ್ಲ. ಹಿಂದೆಗಡೆ ಸ್ವಲ್ಪ ದಿವಸ ಅಡ್ಜಸ್ಟ್ ಆದರೆ ರಿಮೊಂದು ಹಾಕ್ಸ್ಬೇಕು, ಮ್ಯಾಗ್ವೀಲು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ಈ ಟೀಮು ಬೆಂಗ್ಳೂರಿಗೆ ಹೋಗುತ್ತೆ. ನೀವು ಬ್ಯಾಂಗ್ಳೂರಲ್ವಾ? ಓಕೆ ಸರಿ. ನಾವೊಂದು ವಾಟರ್ ಫಾಲ್ಸ್ ವಿಸಿಟ್ ಮಾಡ್ಕೊಂಡು 1-2 ಕಾರು ಆಲ್ರೆಡಿ ವಾಪಸ್ ಹೋಗ್ತಾ ಇದೆ, ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ವಾಟರ್ ಫಾಲ್ಸ್ ವಿಸಿಟ್ ಮಾಡ್ಕೊಂಡು ಬ್ಯಾಂಗ್ಳೂರು ಹೋಗ್ತೀವಿ. ಸೊ ಒಂದು ಲೊಕೇಶನ್ಗೆ ಬಂದು ಆನ್ ದಿ ವೇ ಹೋಗ್ಬೇಕಾದ್ರೆ ಒಂದು ಸಿಕ್ತು, ಒಳ್ಳೆ ವಾಟರ್ ಸ್ಟ್ರೀಮು. ಸೊ ರಿವರು ಬಾಯ್ಸ್ ಎಲ್ಲ ನೋಡಿ ಪಾರ್ಕ್ ಮಾಡಿದ್ದಾರೆ. ನಾವು ಸ್ವಲ್ಪ ಊಟ ತರಕ್ಕೆ ಹೋಗಿದ್ದು ನಾವು ಎಲ್ಲ, ಅಂದರೆ ಮಧ್ಯಾಹ್ನ ಲಂಚ್ಗೆ. ಹಾಯ್ ಹಾಯ್, ಹವರ್ ಯು? ಲಿಫ್ಟ್ ಹತ್ತು ಗಟ್ಟಿ ಇಟ್ಕೊಳ್ರಿ. ಬಿಡ್ಬಿಡಿ ನೀನು. ಆಯ್ತು ನೋಡಿ ಬಾಯ್ಸ್ ಸೊ ಗಾಡಿಗಳೆಲ್ಲ ನೋಡಿ ಹೆಂಗೆ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ವಾಟರ್ ಸ್ಟ್ರೀಮಲ್ಲಿ ಇಲ್ಲೇ ಎಂಜಾಯ್ ಮಾಡ್ಕೊಂಡು, ಈಗ ಅಂದರೆ ನೀರಲ್ಲಿ ಆಟ ಆಡ್ಕೊಂಡು ಸ್ವಲ್ಪ ಮೊಟ್ಟೆ ಎಲ್ಲ ತಂದಿದ್ದೀವಿ ಮತ್ತು ರೈಸ್ ಪಾರ್ಸಲ್ ಮಾಡಿಸ್ಕೊಂಡ್ಬಂದಿದ್ದೀವಿ. ಇಲ್ಲೇ ಒಂದು ಊಟ ಮಾಡೋಣ ಅಂತ. ಒಳ್ಳೆ ಲೊಕೇಶನ್, ಸೂಪರು, ಹೆಂಗೆ ಬೇಕಿದೆ ನೋಡಿ ವಾಟರ್ ಸ್ಟ್ರೀಮು. ಹಿಂಗೆ ನೋಡಿ ಈ ಥರ ಗ್ರೂಪಾಗಿ ಬಂದರೆ ಒಂದು ಒಳ್ಳೆ ಆರ್ಗನೈಸೇಷನ್ ಮಾಡ್ಕೊಂಡು ಫನ್ ಮಾಡ್ಕೊಂಡು, ಸೊ ಒಂದು ಒಳ್ಳೆ ನೇಚರ್ ಜೊತೆ ಸ್ಪೆಂಡ್ ಮಾಡ್ಬೋದು. ಎಲ್ಲ ಆಗುತ್ತೆ, ಮ್ಯಾನೇಜ್ ಆಗುತ್ತೆ, ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ. ಸೂಪರ್. ಸೊ ಫ್ರೈಡ್ ರೈಸ್ ತಂದಿದ್ದು, ಇಲ್ಲೇ ಫ್ರೈಡ್ ರೈಸನ್ನು ಊಟ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರಲ್ಲಿ ಆಟ ಆಡ್ಕೊಂಡು ಎಲ್ಲ ಫನ್ ಮಾಡ್ತಾ ಇರ್ತಾರೆ. ಅಂದರೆ ಅಲ್ಲೆಲ್ಲ ಒಂದು ಸ್ವಲ್ಪ ಬಂದು ರಿಲ್ಯಾಕ್ಸ್ ಮಾಡ್ಕೊಂಡು ಹುಡುಗರನ್ನೆಲ್ಲ ಆಟ ಆಡಿಸ್ಕೊಂಡು ನೋಡಿ. ಇದು ಯಾರೋ ಇದೇನೋ ಬ್ರಿಡ್ಜ್ ಕಟ್ಟಕ್ಕೆ ಮಾಡ್ತವ್ರೆ. ಆ್ಯಕ್ಚುಲಿ ಇಲ್ಲೇನೋ ನೋಡಿ ವಾಲ್ ಕಟ್ತಾ ಇದ್ದಾರೆ ಸೈಡಲ್ಲಿ, ನೀರು ಫ್ಲೋನ ಇದು ಮಾಡೋದಕ್ಕೆ. ಏನೋ ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ. ಇಲ್ಲ ಏನ ಲೆಗಸಿ ಹೇಳಪ್ಪ ರೋಹಿತ್, ಏನು ಒಬ್ಬನೇ ಫುಲ್ಲು ಏಕಾಂತದಲ್ಲಿ ಚಿಲ್ ಮಾಡ್ತಾ ಇದೆಯಾ? ನಿನಗೆ ಯಾಕೆ ಜಗತ್ತಿನ ಚಿಂತೆ? ನಿನಗೆ ಯಾಕೆ ಪರರ ಚಿಂತೆ? ಸೊ ನೀರಲ್ಲಿ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿದ್ಮೇಲೆ ಒಂಚೂರು ಚಿಲ್ ಮಾಡಿದೋ ನೀರಲ್ಲಿ ಎಲ್ಲ ಆದಮೇಲೆ ಈಗ ಇಲ್ಲೇ ಕಾಫಿ ಮಾಡ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ಊಟ ಎಲ್ಲ ಆಯಿತು. ಈಗ ಮಿಲ್ಕ್ ಪೌಡ್ರ್ ಮಿಲ್ಕೆಲ್ಲ ಇತ್ತು ನಮ್ಮ ಹತ್ರನೇ. ಸೊ ಆರಾಮಾಗಿ ಇಲ್ಲ ಕಾಫಿ ಮಾಡ್ಕೊಂಡು ಇವಾಗ ಬ್ಯಾಕ್ ಟು ಬೆಂಗ್ಳೂರು ಓಡೋಣ ಅಂತ 4:15 ಆಯಿತು. ಕಾಫಿ ಮಾಡೋಣ ಅಷ್ಟೇ, ಇನ್ನೇನಿಲ್ಲ. ನಮ್ಮದೆಲ್ಲ ಸೆಟಪ್ ಇರುತ್ತೆ ಇದರಲ್ಲಿ. ಇನ್ಸ್ಟೆಂಟಾಗಿ ಏನಾದರೂ ಎಮರ್ಜೆನ್ಸಿಗೆ ಊಟ ಸಿಕ್ಕಿಲ್ಲ ಅಂದ್ರೂ ಇನ್ಸ್ಟೆಂಟಾಗಿ ಇದೆಲ್ಲ ಮಾಡ್ಬೋದು. ಮಿಲ್ಕ್ ಪೌಡ್ರ್ ಇಸ್ಕೊಳ್ಳಿ ಸ್ವಲ್ಪ, ಯಾಕಂದರೆ ತೆಳ್ಳಗಾಗ್ಬಿಡುತ್ತೆ ನೋಡಿ, ಎಲ್ಸಾಗುತ್ತೆ ನೋಡಿ. ಇಲ್ಲಿ ಮೊಟ್ಟೆ ಬೇಯಿಸ್ತವ್ರೆ, ಎಲ್ಲ ಕಾಯ್ತವ್ರೆ ಮರಿ ಹಾಕೋದಕ್ಕೆ. ಮೊಟ್ಟೆ ಎಲ್ಲ ಮಾಡಿಸಿ ಬಿಡಿಸಿ ಇದು ತಂದುಬಿಟ್ಟಿದ್ವಲ್ಲ, ಸುಮ್ಮನೆ ಇನ್ನೇನು ವೇಸ್ಟ್ ಮಾಡೋದು, ಹೋದ್ರೆ ಹೊಡೆದೋಯ್ತದೆ ಅಂದ್ಬಿಟ್ಟು ಬಿಸಿ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀವಿ. ರಿವರ್ ಸೈಡ್ ಚಾಟ್ ಮಸಾಲೆ ಇದೆಯಲ್ಲ ಫೈನಲಿ ನೋಡಿ. ನಿಮ್ಮ ಚೆನ್ನಾಗಿದೆ ಸೂಪರ್. ಈಗ ನೋಡಿ ಪೆಪ್ಪರ್ ಇಲ್ಲ, ಬ್ಲ್ಯಾಕ್ ಪೆಪ್ಪರ್ ಇದೆ, ಕವರಲ್ಲೇ ಇದೆ ನೋಡಿ. ಹಾಕೊಂಡು ಏನು 1 ಪ್ಯಾಕೆಟ್ ಹಾಕ್ತಂಗೆ ಆಗ್ತದೆ. ತಟ್ಟ
ಹಾ ಹಾ ಆತ ಈಗ ಸೂಪರ್. ಇವಾಗ ಇದ್ದಿದ್ ಮೊಟ್ಟೆನ ಹಿಂಗೆ ಈ ತರ ಮಾಡಿ ಓಕೆನಾ ತಿನ್ನೋಣ.